ದೇಶದಾದ್ಯಂತ ಕೂಡ ಕೊರೋನಾ ರೀ ಎಂಟ್ರಿ ಕೊಟ್ಟಿದೆ. ಕೋವಿಡ್ ರಿಟರ್ನ್ಸ್ನಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಏನು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇದರ ಬೆನ್ನಲ್ಲೇ ಹೊಸ ತಳಿಯ ಬಗ್ಗೆ ಅಂದರೆ ಈ ಕೊರೋನಾದ ರೂಪಾಂತರಿ ಬಗ್ಗೆ ICMR ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಹೊಸ ಕೊರೋನಾ ತಳಿಯ ಸ್ವರೂಪ ಹೇಗಿದೆ, ಸೋಂಕಿತರಿಗೆ ಯಾವ ರೀತಿ ಹಾನಿಯನ್ನು ಇದು ದೇಹಕ್ಕೆ ಮಾಡುತ್ತೆ ಒಂದೊಮ್ಮೆ ದೇಹವನ್ನು ಹೊಕ್ಕಿದ್ರೆ, ಇದೆಲ್ಲದ್ರ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಹಾಗಾದರೆ ಹೇಳೋದೇನು? ಬೂಸ್ಟರ್ ಡೋಸ್ ಲಸಿಕೆ ಸದ್ಯಕ್ಕೆ ಅಗತ್ಯ ಇಲ್ಲ ಅಂತ ICMR ಹೇಳಿದೆ. ತುಂಬ ಜನ ಹೇಳ್ತಾ ಇದ್ರು ಈಗ ವ್ಯಾಕ್ಸಿನೇಷನ್ನ ಪ್ರಭಾವ ಕಡಿಮೆ ಆಗ್ತಾ ಇದೆ, ಹೀಗಾಗಿ ಬೂಸ್ಟರ್ ಡೋಸ್ ತಗೊಳ್ಬೇಕಾಗಿ ಬರುತ್ತಾ, ಈ ಕಾರಣಕ್ಕೆ ಈ ಕೊರೋನಾ ಮತ್ತೊಮ್ಮೆ ದೇಹವನ್ನು ಭೇದಿಸ್ತಾ ಇದೆಯಾ, ಈ ಪ್ರಶ್ನೆ ಎಲ್ಲ ಇತ್ತು. ಬಟ್ ICMR ಅವರು ವ್ಯಾಪಕವಾಗಿ ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಪೇಪರ್ಗಳಿರ್ತವೆ ಕೊರೋನಾ ಕುರಿತಂತೆ, ಮತ್ತು ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ರು ಕೋವಿಡ್ ಟೈಮ್ನಿಂದ ICMR. ಸೊ ಅವ್ರು ಏನೇನು ಹೇಳಿದ್ದಾರೆ ಅಂತ ನೋಡೋದಾದರೆ, ಈ ಬಾರಿಯ ಕೊರೋನಾ ಸೋಂಕು ಸೌಮ್ಯ ಸ್ವರೂಪದಿಂದ ಕೂಡಿದೆ. ಯಾಕಂದರೆ ಈ ಕೊರೋನಾದ ಈ ತಳಿ ಏನಿದೆ ಇದರ ವಂಶ ಬಂದು ಒಮಿಕ್ರಾನ್ ವಂಶಕ್ಕೆ ಸೇರುತ್ತೆ. ಸೊ ಅದು ಯೂಶಲಿ ಬೇಸಿಕಲಿ ಒಂದು ಸೌಮ್ಯ ಸ್ವರೂಪದ ವೈರಾಣು ಆಗಿದೆ. ಕೋವಿಡ್ ಬಗ್ಗೆ ಆತಂಕ ಪಡಬೇಕಾಗಿಲ್ಲ, ಆದರೆ ನಿರ್ಲಕ್ಷ್ಯವನ್ನು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಈಗ ಇರುವಂತಹ ಈ ಕೋವಿಡ್ನ ಹೊಸ ವೇರಿಯಂಟ್ ಏನಿದೆ ಅದು ಒಮಿಕ್ರಾನ್ ರೂಪಾಂತರಿ LF+7 ಅಂತ. ಸೊ JN1 ಮತ್ತೆ ರೂಪಾಂತರಿ ಆಗುತ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂದರೆ JN1 ಕೂಡ ಅಮೆರಿಕ ಸೇರಿದಂತೆ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಕೋವಿಡ್ ಆರ್ಭಟ ಹೆಚ್ಚಾಗೋದಕ್ಕೆ ಕಾರಣ ಆದಂತಹ ಒಂದು ವೇರಿಯಂಟ್. ಕೋವಿಡ್ ಪ್ರಕರಣಗಳು ತೀರಾ ಹೆಚ್ಚಾಗೋದು ಅನುಮಾನ ಅನ್ನೋದನ್ನು ಈ ಕ್ಷಣಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಸ್ಪೈಕ್ ಎಲ್ಲ ನೋಡಿರ್ತಾರೆ ಅವರು, ಮಲ್ಟಿಪ್ಲೈ ಆಗೋಕ್ಕೆ ಎಷ್ಟು ಟೈಮ್ ಆಗ್ತಾ ಇದೆ ಅದನ್ನೆಲ್ಲ ನೋಡಿರ್ತಾರೆ. ಜನ ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಪರಿಸ್ಥಿತಿಗೂ ಕೂಡ ಸಿದ್ಧರಾಗಿರಬೇಕು, ಅಲರ್ಟ್ನೆಸ್ ಒಂದು ಬೇಕಾಗತ್ತೆ ಅನ್ನೋದನ್ನು ಜನರಿಗೆ ಅವರು ಹೇಳಿದ್ದಾರೆ. ಅದು ಬಿಟ್ಟು ಯಾವುದೇ ಭಯ ಪಡುವಂತಹ ಸಂದರ್ಭ, ಲಾಕ್ಡೌನ್ ಅಂತಹ ಅತಿರೇಕ ಅದೆಲ್ಲ ಬರೋದಿಲ್ಲ ಅನ್ನೋದು ICMRನ ಪ್ರಾಥಮಿಕ ಮಾಹಿತಿ ಆಗ್ತಾ ಇದೆ ಕೇಸ್ಗಳನ್ನು ಆಧರಿಸಿ.